ಅವರ ಸೈನ್ಸ್ ಇವಾಗ ಪ್ರಚಲಿತಕ್ಕೆ ಬರ್ತಾ ಇದೆ. ಅವರ ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಗೆ ಏನೇ ಪ್ರಾಬ್ಲಮ್ಗಳು ಮ್ಯಾನಿಫೆಸ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟು ನಮ್ಮ ಪ್ರಭಾವಳಿಯಲ್ಲಿ ಇರುತ್ತೆ, ಅವರಾದಲ್ಲಿ ಇರುತ್ತೆ. ನೀವು ಯಾವುದೇ ಒಂದು ಜಾಗಕ್ಕೆ ಹೋಗಿ ಬಂದಾಗ ಒಂಥರ ಇರಿಟೇಷನ್ ಫೀಲಿಂಗ್ ಆಗುತ್ತೆ. ಮನೆಗೆ ಬಂದಮೇಲೆ ನೌಸಿಯಾ, ಆಮೇಲೆ ವಾಮಿಟ್ಟು, ಆಮೇಲೆ ಫೀವರು. ಯಾಕಪ್ಪ ನಾನು ಆ ಜಾಗಕ್ಕೆ ಹೋಗಿ ಬಂದೆ ಅಂತ. ಸೊ ಎಲ್ಲೋ ಗಲಾಟೆ ಇರೋ ಜಾಗ ಅಥವಾ ಗದ್ದಲಿರೋ ಜಾಗ, ಜನಜಂಗುಳಿ ಅಥವಾ ಒಂದು ನೆಗೆಟಿವ್ ಏರಿಯಾ, ನಿಮಗೆ ಅದು ಕಾಮನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅದು ಹಿಂದೆ ಹೇಗೆ ವರ್ಕ್ ಆಗುತ್ತೆ, ಸೈನ್ಸು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತಂದರೆ, ಫಸ್ಟು ನಮ್ಮದು ಔರಿಕ್ ಫೀಲ್ಡಲ್ಲಿ ಒಂದು 7 ದಿನದಿಂದ 14 ದಿವಸ ಎನರ್ಜಿ ಇರುತ್ತೆ. ಕೆಲವೊಬ್ರು ಕ್ವಿಕ್ಕಾಗಿ ಅಟ್ಯಾಕ್ ಆಗುತ್ತೆ, ಬಟ್ ಇನ್ ಜನರಲಿ ಒಂದು 14 ದಿವಸ ಅವರಾದಲ್ಲಿ ಇರುತ್ತೆ. ಅವರಾದೆಲ್ಲ ಕ್ಲೆನ್ಸ್ ಆಗಲಿಲ್ಲ ಅಂತಂದರೆ ಫಿಸಿಕಲ್ ಸ್ಟ್ರಕ್ಚರಿಗೆ ಬರುತ್ತೆ. ಫಿಸಿಕಲ್ ಸ್ಟ್ರಕ್ಚರಲ್ಲೂ ಕೂಡ ನಾವು ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತಂದರೆ ಇನ್ನರ್ ಸ್ಟ್ರಕ್ಚರಿಗೆ ಹೋಗುತ್ತೆ. ಇನ್ನರ್ ಸ್ಟ್ರಕ್ಚರಲ್ಲೂ ನಾವು ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂದರೆ ನಮ್ಮ RNA DNA ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ನಮ್ಮ RNA DNA ಹೋಗಿ ಕೂತ್ಕೊಂಡಾಗ ನೋಡಿ, ಅದಕ್ಕೆ ಕೆಲವೊಂದು ಸರಿ ಮದುವೆಗಿಂತ ಮುಂಚೆ ಚೆನ್ನಾಗಿದ್ರು, ಮದುವೆ ಆದಮೇಲೆ ಏನೋ ಆಗ್ಬಿಡ್ತು ಅಂತ ಹೇಳ್ತಾರೆ. ಅಥವಾ ನಮ್ಮ ಮಕ್ಕಳು ಹುಟ್ಟಿದಾಗ ತುಂಬ ಚೆನ್ನಾಗಿದ್ರು, ಸ್ಕೂಲಿಗೆ ಹೋಗಿ ಬಂದಮೇಲೋ ಅಥವಾ ಅವ್ರ ಜೊತೆ ಸೇರಿದ ಮೇಲೋ ಅವ್ರು ಹೆಂಗೆಂಗೋ ಆಡ್ತಾ ಇದ್ದಾರೆ ಅಂತ. ಆ ಹೆಂಗೆ ಆಡುವಿಕೆ ಎಲ್ಲಿಂದ ಶುರು ಆಯಿತು ಅಂದರೆ, ಅವರ ಔಟರ್ ಸ್ಟ್ರಕ್ಚರ್, ಇನ್ನರ್ ಸ್ಟ್ರಕ್ಚರ್, RNA DNA ಬಂತು. ಸೊ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆಯೋ, ನಾವೇನು ಕರ್ಮ ಅಂತೀವಿ, ಪ್ರಾರಬ್ಧ ಕರ್ಮ ಅಂತೀವಿ, ಅವರೇನು ಹೇಳ್ತಾರೆ, ಎನರ್ಜಿ ಅಂತ ಹೇಳ್ತಾರೆ. ಈ ಎನರ್ಜಿ ಸೆಲ್ಯುಲರ್ ಲೆವೆಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೆಲ್ಯುಲರ್ ಲೆವೆಲಲ್ಲಿ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಮೈಟೋಕಾಂಡ್ರಿಯಾ ಅಂತ ಒಂದು ಸೆಲ್ಲಲ್ಲಿ ಇದೆ. ಆ ಮೈಟೋಕಾಂಡ್ರಿಯಾದಲ್ಲಿ ಈ ಎನರ್ಜಿ ಹೋಗಿ ಕೂತ್ಕೊಳ್ಳುತ್ತೆ. ಆ ಎನರ್ಜಿಯ ಪ್ರಭಾವದಿಂದ ಮೈಟೋಕಾಂಡ್ರಿಯಾ ಅಥವಾ ಸೆಲ್ಯುಲರ್ ಆ್ಯಕ್ಟಿವಿಟೀಸು ಇಟ್ ವಿಲ್ ಇನ್ಫ್ಲುಯೆನ್ಸ್ ಎಂಟೈರ್ ಬಾಡಿ ಸ್ಟ್ರಕ್ಚರ್. ಬಿಹೇವಿಯರ್ ಲೆವೆಲಲ್ಲಿ ಅದು ಆಚೆ ಬರುತ್ತೆ, ಅಥವಾ ಪರಿಸ್ಥಿತಿ, ಪರಿಸರ, ಆರೋಗ್ಯದ ಲೆವೆಲಲ್ಲಿ ಆಚೆ ಬರುತ್ತೆ. ಇಲ್ಲಿವರೆಗೂ ಸೈನ್ಸು ಕರೆಕ್ಟಾಗಿ ಗಮನಿಸ್ತಾ ಬಂತು. ಬಟ್ ಅವ್ರಿಗೆ ಒಂದೇನು ಅರ್ಥ ಆಗಲಿಲ್ಲ ಅಂದರೆ, ಈ ಮೈಟೋಕಾಂಡ್ರಿಯಾದಲ್ಲಿರುವಂತಹ ಎನರ್ಜಿ ಬಟ್ ಒಂದೊಂದು ಸರಿ ಗ್ರೀನ್ ಕಲರ್ ಇರುತ್ತೆ, ಒಂದೊಂದು ಸರಿ ಡಾರ್ಕ್ ಗ್ರೀನ್ ಇರುತ್ತೆ, ಒಂದೊಂದು ಸರಿ ಯೆಲ್ಲೋ ಇರುತ್ತೆ, ಒಂದೊಂದು ಸರಿ ಡಾರ್ಕ್ ಬ್ಲೂ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ. ದೇ ಆರ್ ಸ್ಟಿಲ್ ರಿಸರ್ಚಿಂಗ್ ಆನ್ ಇಟ್. ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ ಅನ್ನೋದು ಒಂದು ಕಡೆ ಆದಮೇಲೆ ನಮ್ಮ ಅಧ್ಯಾತ್ಮ ಅಲ್ಲಿಂದನೇ ಶುರು ಆಗುತ್ತೆ. ನಮಗೆ ಆ ಬಣ್ಣಗಳ ಬಗ್ಗೆ ಅರಿವಿದೆ, ಒಂದೊಂದು ಬಣ್ಣಕ್ಕೂ ಒಂದೊಂದು ಪ್ರಭಾವ ಇದೆ ಅಂತ ಹೇಳಿ. ಸೊ ಈ ಎನರ್ಜಿ ಎಲ್ಲಿಂದ ಶುರು ಆಗುತ್ತಪ್ಪ ಅಂತಂದರೆ, ಆಹಾರ, ವಿಹಾರ, ವಿಚಾರ, ವ್ಯವಹಾರ, ಈ 4 ರೀತಿಯಲ್ಲಿ ನಾವು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಅದು ನಮ್ಮ ಪ್ರಭಾವಳಿಯಲ್ಲಿ ಬರುತ್ತೆ. ಸೊ ನಾವು ಯಾವುದನ್ನು ಚಕ್ರ ಅಂತೀವಿ, ಅವರು ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ನಾವು ಯಾವುದು ಅವರ ಲೆವೆಲ್ ಅಂತೀವಿ, ಅವರು ಸೆಲ್ಯುಲರ್ ಲೆವೆಲ್ಲು ಅಥವಾ ಸ್ಕಿನ್ ಲೆವೆಲ್ ಅಂತ ಅವ್ರು ಹೇಳ್ತಾರೆ. ಬಟ್ ಅವರು ಔಟರ್ ಲೆವೆಲ್ ಹೀಲಿಂಗ್ ಮಾಡ್ತಾ ಇದ್ದಾರೆ ಹೊರತು ಇನ್ನರ್ ಲೆವೆಲಲ್ಲಿ ನಾವು ಹೀಲಿಂಗ್ ನಡೀತಾ ಇಲ್ಲ. ಯಾಕಂದರೆ ಯಾವಾಗ RNA DNAಗೆ ಹೋಗಿ ಎನರ್ಜಿ ಟಚ್ ಮಾಡುತ್ತೋ, ನಮ್ಮ ಸ್ವಭಾವದಲ್ಲಿ, ಬಿಹೇವಿಯರಲ್ಲಿ ಅದು ಕಾಣಿಸೋದಕ್ಕೆ ಶುರು ಆಗುತ್ತೆ. ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗ್ತಿರೋದೇ ಅಲ್ಲಿ RNA DNAಯಲ್ಲಿ ಎನರ್ಜಿಯ ನಾವು ಅಷ್ಟು ಲೆವೆಲಲ್ಲಿ ಹೋಗೋದಿಲ್ಲ. ಕ್ಯಾನ್ಸರ್ ಬಂದಾಗ ಸೆಲ್ಯುಲರ್ ಲೆವೆಲ್ವರೆಗೂ ನಾವು ಕೆಲಸ ಮಾಡ್ತೇವೆ. ಅವರು ಆ ಸ್ಟೇಜಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4ಅಲ್ಲಿ ಗಾನ್ ಕೇಸು. ನಾವು ಇಲ್ಲಿ ಒಂದು ಪ್ಯಾಟ್ರನ್ ಮೂಲಕನೇ ನಾವು ಗಮನಿಸ್ತಾ ಹೋಗ್ತೀವಿ. ಇದನ್ನು ಯಾರೇ ಏನೇ ತೊಂದರೆ ಆಗ್ತಾ ಇದೆ ಅಂತಂದರೆ ಪ್ರಾರಬ್ಧ ಕರ್ಮ ಅನ್ನೋ ಲೆಕ್ಕಕ್ಕೆ ಹೇಳ್ತೀವಿ. ನಾವು ಎಷ್ಟು ಅಡ್ವಾನ್ಸ್ ಸೈನ್ಸಲ್ಲಿ ಇದ್ದೀವಿ ಅಂತಂದರೆ, ನಮಗೆ ಹಿಕಪ್ಸ್ ಬರ್ತಾ ಇದ್ದರೆ, ನಾವು ಬಿಕ್ಕಳಿಕೆ ಬರ್ತಾ ಇದ್ದರೆ, ಯಾರೋ ಜ್ಞಾಪಿಸ್ಕೋತಾ ಇದ್ದಾರೆ ಅನ್ನುವಂಥ ಮಟ್ಟಿಗೆ ನಾವು ಅದನ್ನು ಗಮನಕ್ಕೆ ತಂದಿದ್ದೀವಿ. ತಾಯಿ ಎದೆ ಭಾರ ಆಗುತ್ತೆ ಅಂದರೆ ಮಗುವಿಗೆ ಹಸುವಾಗಿದೆ ಅನ್ನುವಂಥ ಸೈನ್ಸ್. ಮಗುನೇ ಬೇರೆ, ತಾಯಿನೇ ಬೇರೆ, ಫಿಸಿಕಲಿ ಸೆಪರೇಟ್ ಆದರೂ ಕೂಡ ಆಂಬಿಲಿಕಲ್ ಕಾರ್ಡ್ ಏನಿರುತ್ತೆ ಕಟ್ಟಾಗಿದೆ. ಫಿಸಿಕಲ್ ಆಂಬಿಲಿಕಲ್ ಕಾರ್ಡ್ ಕಟ್ಟಾದರೂ ಕೂಡ ಎಥರಿಕ್ ಆಂಬಿಲಿಕಲ್ ಕಾರ್ಡು ತಾಯಿ ಮತ್ತು ಮಗುವಿನ ಜೊತೆ ಇರುತ್ತೆ. ತಾಯಿಗೆ 80 ವರ್ಷ ಆಗಲಿ, ಮಗುಗೆ 60 ವರ್ಷ ಆದರೂ ಕೂಡ ಅದು ಕನೆಕ್ಟೆಡ್ ಆಗೇ ಇರುತ್ತೆ. ಸೊ ನಮ್ಮಲ್ಲಿ ಜಾಸ್ತಿ ನಗಬೇಡಿ, ಕಷ್ಟ ಬರುತ್ತೆ ಅನ್ನುವಂಥದ್ದು, ಆ ಶಕುನಗಳಾಗಲಿ, ಆ ರೀತಿಗಳನ್ನು ನಾವು ಇದನ್ನು ಪ್ರಾರಬ್ಧ ಕರ್ಮ ಅಂದ್ವಿ. ಸೈನ್ಸ್ ಇದನ್ನು ಮೈಂಡ್ ಸೆಟ್ ಅಂತ ಅನ್ನೋ ಭಾಷೆ ಬಳಸುತ್ತೆ. ಯು ಚೇಂಜ್ ದ ಮೈಂಡ್ ಸೆಟ್ ಅಂತಾರೆ. ನಾವು ಹೇಳ್ತೀವಿ ನಿಮ್ಮ ಪ್ರಾರಬ್ಧ ಕರ್ಮ ಬದಲಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರ ಲೈಫ್ ಸ್ಟೈಲ್ ಚೇಂಜ್ ಹೇಳ್ತಾರೆ. ನಾವು ನಿಮ್ಮ ಜೀವನ ಪ್ರಕ್ರಿಯೆನ ಶುದ್ಧ ಕ್ರಿಯೆ ಮೂಲಕ, ಧ್ಯಾನ, ಯೋಗದ ಮೂಲಕ ಬದಲಿಸ್ಕೊಳ್ಳಿ ಅಂತ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಪ್ಯಾರಲಲಿ. ಬಟ್ ನಮ್ಮ ಸ್ಟಡಿ ವಿದಿನ್ ಆರ್ ಎನರ್ಜಿ, ನಾವು ಎನರ್ಜಿ ರೂಪದಲ್ಲಿ ನೋಡ್ತೀವಿ, ಅವ್ರ ಮಟೀರಿಯಲ್ ಮ್ಯಾಟರ್ ರೂಪದಲ್ಲಿ ನೋಡ್ತಾ ಬರ್ತಾರೆ. ಸೊ ಹೀಗಾಗಿ ಅಲ್ಲಿ ಇನ್ನೂ ಸೈನ್ಸ್ ಎಕ್ಸಾಕ್ಟ್ಲಿ ಪಾಸ್ಟ್ ಲೈಫ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ಆ ಶಬ್ದವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಆದರೆ ಅವ್ರು ಹೇಳ್ತಾರೆ, ನಿಮ್ಮ DNA ಇಟ್ ಕ್ಯಾರೀಸ್ ದಿ ಇನ್ಫಾರ್ಮೇಷನ್ ಆಫ್ ಫಾದರ್, ದ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರೆ. ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ.
ನಾವು ಅದನ್ನೇ ಪಾಸ್ಟ್ ಲೈಫ್ ಅಂತ ಹೇಳ್ತೀವಿ. ಅದನ್ನೇ ಪ್ರತಿಪ್ರಸವ, ಅದನ್ನೇ ಸ್ಮೃತಿ ಅಂತ ಹೇಳ್ತೀವಿ. ನಮ್ಮ ಮಗ ಹುಟ್ಟದ, ಮಗಳು ಹುಟ್ಟದ, ಅಜ್ಜಿ ಹುಟ್ಟದ, ಅಜ್ಜ ಹುಟ್ಟದ ಅಂತಲೇ ಹೇಳ್ತೀವಿ. ಅವ್ರು ಇವಾಗ ಹೇಳ್ತಾ ಇದ್ದಾರೆ, ಹೌದಪ್ಪ DNA ಕ್ಯಾರೀಸ್ ಗ್ರ್ಯಾಂಡ್ ಫಾದರ್ದು ಅಥವಾ ಗ್ರ್ಯಾಂಡ್ ಮದರ್ದು ಬಿಹೇವಿಯರು ಅಥವಾ ಎನರ್ಜಿ ಪ್ಯಾಟ್ರನ್, ಅವ್ರು ಹಾಗೆ ಆಡ್ತಾರೆ, ಹಾಗೆ ಮೂಗು ಹಾಗೆ ಕಾಣಿಸುತ್ತೆ ಅಂತ. ಅವ್ರು ಇನ್ನೂ ಸ್ವಲ್ಪ ಮುಂದೆ ಬಂದರೆ ಈ ಕಾಸ್ ಆ್ಯಂಡ್ ಎಫೆಕ್ಟು, ಕ್ವಾಂಟಮ್ ಸೈನ್ಸು, ಪಾಸ್ಟ್ ಲೈಫ್ ಬಗ್ಗೆನೂ ಅವರು ಅರ್ಥ ಮಾಡ್ಕೊಳ್ಳೋಕೆ ಶುರು ಆದರೆ, ವೆನ್ ಸೈನ್ಸ್ ಅಥೆಂಟಿಕೇಟ್ಸ್ ದಿಸ್, ದೆನ್ ದೇರ್ ವಿಲ್ ಬಿ ಎ ಗ್ರೇಟ್ ರೆವಲ್ಯೂಷನ್ ಇನ್ ಹ್ಯೂಮನ್ ಬಿಹೇವಿಯರ್ಸ್, ಹ್ಯೂಮನ್ ಲೈಫ್ ಸ್ಟೈಲ್ಸ್. ನಮ್ಮ ಜೀವನ ನಡ್ಕೊಳ್ಳೋ ರೀತಿಯೇ ಬದಲಾಗ್ಬಿಡುತ್ತೆ. ನಾವು ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಅದು ಬುದ್ಧಿ ಹಳೇದೇನೆ, ಅದೇ ಬುದ್ಧಿ ಹಳೇದು. ಟೆಕ್ನಾಲಜಿ ದೊಡ್ಡದಾಗಿರ್ಬೋದು, ಬಟ್ ಆ ಹಳೆ ಬುದ್ಧಿ, ಹಳೆ ಸಂಸ್ಕಾರ, ಹಳೆ ವಾಸನೆಗಳ ಮೇಲೆ ನಾವು ಜೀವನ ಮಾಡಿಕೊಂಡು ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ, ವಾಷಿಂಗ್ ಮಷಿನ್ ಬಂತು, ಬಟ್ಟೆ ಒಗೆಯೋ ಕಷ್ಟ ಇಲ್ಲ, ಅಡುಗೆಯಲ್ಲಿ ರಿಫಾರ್ಮೇಷನ್ಸ್ ಆಯಿತು, ಕಮ್ಯುನಿಕೇಷನ್, ಆದರೆ ನಮ್ಮ ಗೋಳುಗಳಂತೂ ಕಡಿಮೆ ಆಗಿಲ್ಲ. ಯಾಕಂದರೆ ವಿ ಡೋಂಟ್ ಬಿಲೀವ್ ಬಿಕಾಸ್ ವಿ ಆರ್ ಶ್ಯೂರ್ ದ್ಯಾಟ್ ವಿ ಬ್ರಿಂಗ್ ಫ್ರಮ್ ಪಾಸ್ಟ್ ಲೈಫ್. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಉಪ್ಪು ಕೊಡಬೇಡಿ ಅಂತ ಹೇಳಿದ್ರು. ಉಪ್ಪು ಅಂದರೆ ಋಣ ಅಂತ. ಋಣ ಅಂದರೆ ಏನು? ಇಟ್ ವಿಲ್ ಕ್ಯಾರಿ ಫಾರ್ ದ ನೆಕ್ಸ್ಟ್ ಲೈಫ್. ಅನ್ನದ ಋಣ, ಉಪ್ಪಿನ ಋಣ, ಸಹಾಯದ ಋಣ, ಉಪಕಾರದ ಋಣ. ನನಗೆ ಬೇಡಪ್ಪ, ಐ ವಾಂಟ್ ಟು ಎಂಡ್ ಲೈಫ್ ಹಿಯರ್ ಅಂತ. ಸೊ ಅದಕ್ಕೇ ಎಲ್ಲ ಸಾಧನೆಗಳು ಮಾಡ್ತಾಯಿದ್ರು. ನನ್ನ ಪಾಪಗಳು ಝೀರೋ ಆಗಬೇಕು, ಪುಣ್ಯಗಳು ಝೀರೋ ಆಗಬೇಕು. ಈ ಪಾಪ ಪುಣ್ಯ ಅನ್ನೋದೆಲ್ಲ ಪಾಸ್ಟ್ ಲೈಫಿಂದ ತೊಗೊಂಬಂದಿರೋದು. ದ ಪ್ರೆಸೆಂಟ್ ಲೈಫ್ ಇಸ್ ದ ಔಟ್ಪುಟ್ ಆಫ್ ದ ಪಾಸ್ಟ್ ಲೈಫ್. ಸೊ ಹೀಗಾಗಿ ನಾವು ಪಾಸ್ಟ್ ಲೈಫಿಗೆ ಹೋಗಲೇಬೇಕು. ನೀವು ಪಾಸ್ಟ್ ಲೈಫ್ ಅನ್ನೋದು ಈಗ ಏನಾಗ್ಬಿಟ್ಟಿದೆ, ಮಾಡರ್ನ್ ವರ್ಲ್ಡ್ ಆಗಿಬಿಟ್ಟಿದೆ, TV ಪ್ರೋಗ್ರಾಮ್ ಆಗಿಬಿಟ್ಟಿದೆ. ನೀವು ಕರೆಕ್ಟಾಗಿ ಅಧ್ಯಾತ್ಮ ಜಾತ್ರೆಯಲ್ಲಿ ಬಂದರೆ, ಅಧ್ಯಾತ್ಮ ಆಶ್ರಮದ ಜೀವನಕ್ಕೆ ಬಂದರೆ, ಬುದ್ಧನ ಟೆಕ್ನಿಕ್, ಮಹಾವೀರನ ಟೆಕ್ನಿಕ್ಕು, ನಮ್ಮ ಸನಾತನ ಧರ್ಮದಲ್ಲಿರುವಂಥ ಎಲ್ಲ ಟೆಕ್ನಿಕ್ಗಳು ಪ್ರಾಯಶ್ಚಿತ್ತ ಮತ್ತು ಚಿತ್ತಶುದ್ಧಿ ಇದ್ರಗಳ ಮೇಲೇ ಕೆಲಸ ಮಾಡುತ್ತೆ. ಇದರ ಅರ್ಥ ನಿನ್ನ ಒಂದು ಕಾರಣ ಮತ್ತು ಪರಿಣಾಮ ಸೈನ್ಸು ಒಪ್ಪುತ್ತೆ, ಅಧ್ಯಾತ್ಮನೂ ಒಪ್ಪುತ್ತೆ. ಇನ್ಫ್ಯಾಕ್ಟ್ ಕಾಸ್ ಆ್ಯಂಡ್ ಎಫೆಕ್ಟ್ ನಮ್ಮಿಂದನೇ ಬಂದಿದ್ದು, ಅವ್ರು ಇವಾಗ ಕಂಡುಕೊಂಡಿದ್ದಾರೆ. ಸೊ ಆ ಕಾಸ್ ಆ್ಯಂಡ್ ಎಫೆಕ್ಟ್ ಮೇಲೆ ವರ್ಕ್ ಮಾಡಬೇಕಂದ್ರೆ ನನ್ನ ಕಾಸ್ ಮೇಲೇ ವರ್ಕ್ ಮಾಡಬೇಕು, ಎಫೆಕ್ಟ್ ಮೇಲೆ ವರ್ಕ್ ಮಾಡಿ ಏನೂ ಉಪಯೋಗ ಇಲ್ಲ. ಸೊ ಹೀಗಾಗಿ ಪಾಸ್ಟ್ ಲೈಫ್ ಹೋಗಬೇಕು. ಇಟ್ ಈಸ್ ಆನ್ ಅಥೆಂಟಿಕ್ ಸೈನ್ಸ್. ಅದನ್ನು ನಾವೇನು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ನಾವು ಬಟ್ಟೆ ಬದಲಿಸಿದ ಹಾಗೆ ಈ ಜೀವನದಲ್ಲಿ ದೇಹವನ್ನು ಕೂಡ ಬದಲಿಸ್ತಾ ಬರ್ತೇವೆ. ಓ ಅರ್ಜುನ, ನಿನಗೂ ನನಗೂ ಭಾಳ ವರ್ಷದ ಸಂಬಂಧ ಇದೆ ಅಂತ. ಪರಮಹಂಸ ಯೋಗಾನಂದರು ಹೇಳ್ತಾರೆ, ಪ್ರೆಸೆಂಟ್ ಲೈಫ್ನ ನೋಡಿಬಿಟ್ರೆ ಪಾಸ್ಟ್ ಲೈಫಲ್ಲಿ ಹೆಂಗಿದ್ದ ಅಂತ ಅನ್ನೋದು ಅರ್ಥ ಆಗುತ್ತೆ. ಸೊ ನಾವಂತರೂ ತುಂಬ ಚೆನ್ನಾಗಿ ಋಷಿಗಳ ಕೃಪೆಯಿಂದ ಹೆಂಗೆ ಸ್ಟಡಿ ಮಾಡಿದ್ದೀವಿ ಅಂದರೆ, ಒಂದು ಎನರ್ಜಿ ಪ್ಯಾಟರ್ನ್ ಸ್ಟಡಿ ಮಾಡ್ತೀವಿ, ಹಾರೋಸ್ಕೋಪ್ ಸ್ಟಡಿ ಮಾಡ್ತೀವಿ, ಡೇಟ್ ಆಫ್ ಬರ್ತ್ ಸ್ಟಡಿ ಮಾಡಿದ ತಕ್ಷಣವೇ ದೀಸ್ ಆರ್ ದ ಎಫೆಕ್ಟ್ಸ್ ಅಂತ, ಹೀಗೆ ಜೀವನ ಇವ್ರದ್ದು ಹೀಗೆ ನಡೆಯುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ನಮಗೆ ಒಂದು ಫಾರ್ಮೆಟು ಸಿಕ್ಕಿದೆ. ಎನಿವೆ, ನಾವು ಹೇಳುವ ಬದಲು ಈ ವಿದ್ಯೆನ ನೀವು ಕಲ್ತ್ಕೊಂಡು, ನೀವು ನೋಡಿಕೊಂಡು ನೀವು ಬದಲಾಯಿಸ್ಕೋಬೇಕು. ಯಾಕೆ ಅಂತಂದರೆ ಎಲ್ಲರೂ ಹೇಳ್ತಾರೆ ನಿಮ್ಮ ಮುಖದಲ್ಲಿ ಕಪ್ಪುದಿದೆ. ನಾವು ಅಂದ್ಕೊಳ್ತೇವೆ ಅವ್ರು ಹೊಟ್ಟೆ ಹುರ್ಕೊಂಡಿದ್ದಾರೆ ಅಂತ. ನಾವೇನು ಮಾಡ್ತೀವಿ, ಕನ್ನಡಿ ಹಿಡಿತೀವಿ. ನಿಮ್ಮ ಮುಖದಲ್ಲಿ ಕಪ್ಪಿದೆ ಅಂತ ಹೇಳೋದಿಲ್ಲ, ಕನ್ನಡಿ ಹಿಡಿತೀವಿ. ಕನ್ನಡಿ ಹಿಡ್ಕೊಂಡಾಗ ನಿಮ್ಮ ಮುಖ ಕಪ್ಪಿದೆ ಅಂತ ಗೊತ್ತಾಗ ಏನು ಮಾಡ್ತೀರಿ, ನೀವು ಒರೆಸ್ಕೊಳ್ತೀರಿ. ಸೊ ಇನ್ನೊಬ್ರು ಹೇಳಿದ್ದು ನಾವು ಕೇಳೋಕ್ಕೆ ಅಷ್ಟು ಸುಲಭವಾಗಿ ವರ್ಕ್ ಆಗೋದಿಲ್ಲ. ನಾವು ನಮ್ಮದನ್ನೇ ನೋಡ್ಕೊಂಡಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಅನ್ನೋದು ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಒಂದು ಪ್ರೋಸೆಸ್ಸು. ಈ ಪ್ರೋಗ್ರಾಮಲ್ಲಿ ನಾವು ಕರ್ಮದ ಬಗ್ಗೆ ಮಾತಾಡ್ತೀವಿ. ಪಾಸ್ಟ್ ಲೈಫಿಗೆ ಹೇಗೆ ಹೋಗೋದು ಅನ್ನೋದು ಒಂದು ಟೆಕ್ನಿಕ್ಕು 1 ಅವರ್ ಹೇಳ್ಕೊಡ್ತೀವಿ ಅಷ್ಟೇ. ಆ 1 ಅವರಲ್ಲಿ ನೀವು ನಿಮ್ಮನ್ನು ಕಂಡ್ಕೋಬೇಕು. ನಿಮ್ಮ ಔರಾ ಬ್ಲಾಕ್ ಇದ್ದರೆ ಅದನ್ನು ನಾದಿ ಯೋಗದ ಮೂಲಕ, ಚಕ್ರಧ್ಯಾನದ ಮೂಲಕ, ಪ್ರಾಣವಿದ್ಯೆ, ಸಂಜೀವಿನಿ ಭಸ್ತ್ರಿಕಾ ಇವುಗಳ ಮೂಲಕ ಅದನ್ನು ಬ್ಲಾಕ್ ಕ್ಲಿಯರ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು ಮತ್ತು ಪಾಸ್ಟ್ ಲೈಫಿಗೆ ಹೋಗೋದು. ಸೊ ನಿಮಗೆ ಅದನ್ನು ಎನೇಬಲ್ ಆಗೋವರೆಗೂ, ಆ ಸೈನ್ಸ್ ಅರ್ಥ ಆಗೋವರೆಗೂ ಈ ಒಂದು ಜರ್ನಿಯಲ್ಲಿ ನೀವು ನಮ್ಮ ಜೊತೆಗೆ ಇರ್ತೀರಿ. ನೆಕ್ಸ್ಟ್ ಅದನ್ನು ಸಪ್ತಋಷಿ ಮಾರ್ಗಕ್ಕೆ ಬರ್ತೀರಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಒಂದೊಂದೇ ವಿದ್ಯೆ ಕಲಿತಾ ಭಾಳಷ್ಟು ನಿಮ್ಮ ಒಂದು ಆಸ್ಪೆಕ್ಟ್ಗಳು ಆಚೆ ಬರುತ್ತೆ. ಇದು ಒಂದು ಸಾರಿ ಗಂಟೆ ಬಿಡಿಸೋಕ್ಕಾಗೋದಿಲ್ಲ. ಇದು ಕಗ್ಗಂಟಿನ ಜೀವನ. ನಿಮ್ಮ ಜೀವನ ಒಂದು ಒಗಟು. ಆ ಒಗಟು ಒಂದು PLR ಒಂದು ದಿವಸಕ್ಕೆ ಅಂತ ಆಗಲ್ಲ. ಆದರೆ ನಿಮ್ಮ ಜೀವನ ಶುರು ಆಗೋದೇ ಆ ಒಂದು ದಿವಸದ ಕ್ರಮದಿಂದ. ಒಂದು ಹೆಜ್ಜೆ ಇಟ್ಟರೆ 100 ಹೆಜ್ಜೆಯ ದಾರಿಯಲ್ಲಿ 99 ಹೆಜ್ಜೆ ಮಾತ್ರ ಉಳ್ಕೊಂಡಿರುತ್ತೆ ಅಂತ. ಸೊ ಅಲ್ಲಿಂದ ಈ ಜರ್ನಿ ಶುರು ಮಾಡೋಣ. ಇಟ್ ವಿಲ್ ಎಂಡ್ ವಿತ್ ಯುವರ್ ಆತ್ಮ ಸಾಕ್ಷಾತ್ಕಾರದ ಜೊತೆಗೆ ಎಂಡ್ ಆಗುತ್ತೆ. ಅಲ್ಲಿ ಪಾಸ್ಟ್ ಲೈಫ್ಗಳು ನೋಡ್ಕೊಳ್ತೀರಿ. ಅದನ್ನೇ ನಾವು ಜಾತಿ ಸ್ಮರಣಂ ಅಂತ ಹೇಳ್ತೀವಿ. ಸೊ ನಿಮ್ಮ ಸ್ಮರಣೆಯಲ್ಲಿ ಬರ್ತಾ ನೀವು ಎಷ್ಟು ಜನ್ಮಗಳು ಮನುಷ್ಯರಾಗಿ ತೆಗೆದುಕೊಂಡು ಈ ಪ್ರಾಣಿಗಳು 84 ಲಕ್ಷ ಯೋನಿಗಳು ಅಂತೇನಿದೆಯಲ್ಲ, ಅಲ್ಲಿಂದ ರಿವರ್ಸಲ್ಲಿ ಹೋಗಿ ನಾವು ಕ್ಲಿಯರ್ ಆಗೋದು ಕೂಡ ಒಂದು ಪ್ರೋಸೆಸ್ಸು. ಆ ಪ್ರೋಸೆಸ್ಸಿಗೆ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡ್ತೇವೆ.
ಸೊ ನೀವು ನಿಮ್ಮ ಪರಿಶ್ರಮವನ್ನು ಹಾಕಬೇಕು. ರುಚಿಯಾದ ಊಟವನ್ನು ನಾವು ಕೊಡ್ತೇವೆ, ಅದನ್ನು ತಿನ್ನುವ ಕೆಲಸ ನೀವು ಮಾಡಬೇಕು. ನೀವು ಜವಾಬ್ದಾರಿ ಇತ್ತು ಅಂತಂದರೆ ಖಂಡಿತ ಪಾಸ್ಟ್ ಲೈಫ್ ರಿಗ್ರೆಷನ್ಗೆ, ಕರ್ಮ ಥಿಯರಿಗೆ ಜಾಯ್ನ್ ಆಗಿ ನಿಮ್ಮ ಜೀವನದ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಯಾವ್ಯಾವ ರೀತಿ ಪಾಠಗಳನ್ನು ಕಲಿಬೇಕು ಅಂತ. ನಾವೇನಾಗ್ಬಿಟ್ಟಿದೆ, ಆಸೆಗಳು ಆಮಿಷಗಳ ಬದುಕಿಗೆ, ಸಮಾಜದ ಒತ್ತಡ ಮತ್ತು ಜೀವನದ ದಬ್ಬಾಳಿಕೆಗೆ ನಮ್ಮ ಜೀವನ ಸಾಗ್ತಾ ಇದೆ ಹೊರತು, ನಾನು ಒಂದು ಕಡೆ ನಿಂತ್ಕೊಂಡು ಒಂದು ನಿಮಿಷ ನನ್ನ ಲೈಫ್ ಏನಾಗ್ತಾ ಇದೆ, ವಾಟ್ ಈಸ್ ಪುಷ್ಡ್ ಬೈ ಮೀ, ಇದನ್ನೆಲ್ಲ ನೋಡಿಕೊಂಡು ನನ್ನ ಜೀವನವನ್ನು ನನ್ನ ಕೈಗೆ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಅಥವಾ ಕರ್ಮ ಥಿಯರಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ನಿಮ್ಮನ್ನು ಏನೋ ಹೇಳಿಬಿಟ್ಟು ಒಳಗೆ ಕರೆದು ಇನ್ನೇನೋ ಹೇಳಿಬಿಟ್ಟು ಕಳಿಸಿದ್ರೆ ಅಲ್ಲ, ಇರುವ ವಾಸ್ತವವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಇದು ನಿಮಗೆ ಕನ್ವಿನ್ಸ್ ಆಯಿತು, ನಿಮ್ಗೆ ಅರ್ಥ ಆಯಿತು ಅಂತಂದರೆ ನೀವು ಇದನ್ನು ವಿದ್ಯೆನ ಬನ್ನಿ, ಆ ಸಸ್ಪೆನ್ಸ್ನ ಬ್ರೇಕ್ ಮಾಡ್ಕೊಳ್ಳಿ, ಹೇಗೆ ಹೋಗೋದನ್ನು ತಿಳ್ಕೊಳ್ಳಿ, ಕರ್ಮದ ಬಗ್ಗೆ ತಿಳ್ಕೊಳ್ಳಿ. ಆವಾಗ ನೀವು ಪ್ರಾಣಾಯಾಮ ಮಾಡಬೇಕೋ, ಯೋಗಾಸನ ಮಾಡಬೇಕೋ ಬೇಡವೋ, ಚಕ್ರಧ್ಯಾನ ಮಾಡಬೇಕೋ ಬೇಡವೋ, ಮನಸ್ಸನ್ನು ಅರ್ಥ ಮಾಡ್ಕೋಬೇಕೋ ಬೇಡವೋ ಅನ್ನೋದು ನ್ಯಾಚುರಲ್ ಆಗಿ ನಿಮ್ಮ ವಿವೇಕಕ್ಕೆ ಬರುವಂಥದ್ದು ವಿಷಯ. ವಿ ಆರ್ ಹಿಯರ್ ಟು ಅಸಿಸ್ಟ್ ಯು, ಸೊ ಯು ಪ್ಲೀಸ್ ಡೂ ಥಿಂಕ್ ಆ್ಯಂಡ್ ಡಿಸೈಡ್.